ವಿಮಾನ ಇಷ್ಟು ಭಾರವಾಗಿದ್ದರೂ ಆಕಾಶದಲ್ಲಿ ಹೇಗೆ ಹಾರುತ್ತದೆ? ಉತ್ತರ ಲಿಫ್ಟ್ ಬಲ. ವಿಮಾನ ರೆಕ್ಕೆ ಸಾಮಾನ್ಯವಾಗಿ ಸರಳ ಸಮತಟ್ಟಾಗಿರುವುದಿಲ್ಲ. ಅದಕ್ಕೆ ಒಂದು ವಿಶೇಷ ಆಕಾರ ಇರುತ್ತದೆ. ಈ ಆಕಾರವನ್ನು ಏರ್ ಫಾಯಿಲ್ ಅಂತಾರೆ. ಏರ್ ಫಾಯಿಲ್ ಅಂದರೆ ಗಾಳಿಯನ್ನು ಸರಿಯಾಗಿ ಹರಿಸುವ ರೆಕ್ಕೆಯ ಆಕಾರ. ವಿಮಾನ ಮುಂದೆ ಚಲಿಸಿದಾಗ ಗಾಳಿ ರೆಕ್ಕೆಯ ಮೇಲೆ ಮತ್ತು ಕೆಳಗೆ ಹರಿಯುತ್ತದೆ. ರೆಕ್ಕೆ ಗಾಳಿಯನ್ನು ಕೆಳಗೆ ತಳ್ಳುತ್ತದೆ. ನ್ಯೂಟನ್ ಮೂರನೇ ನಿಯಮ ಪ್ರಕಾರ ಪ್ರತಿಯೊಂದು ಕ್ರಿಯೆಗೆ ಸಮಾನ ಪ್ರತಿಕ್ರಿಯೆ ಇರುತ್ತದೆ. ರೆಕ್ಕೆ ಗಾಳಿಯನ್ನು ಕೆಳಗೆ ತಳ್ಳಿದರೆ ಗಾಳಿ ರೆಕ್ಕೆಯನ್ನು ಮೇಲಕ್ಕೆ ತಳ್ಳುತ್ತದೆ. ಈ ಮೇಲಕ್ಕೆ ತಳ್ಳುವ ಬಲವನ್ನು ಲಿಫ್ಟ್ ಅಂತಾರೆ. ಲಿಫ್ಟ್ ಬಲ ವಿಮಾನದ ತೂಕಕ್ಕಿಂತ ಹೆಚ್ಚಾದಾಗ ವಿಮಾನ ಟೇಕ್ ಆಫ್ ಆಗುತ್ತದೆ. ಎಂಜಿನ್ ವಿಮಾನವನ್ನು ಮುಂದೆ ತಳ್ಳುತ್ತದೆ. ರೆಕ್ಕೆಗಳು ಲಿಫ್ಟ್ ಸೃಷ್ಟಿಸುತ್ತವೆ. ತೆಲುಪು ಭಾಗ ಅಂದರೆ ಟೇಲ್ ಸಮತೋಲನ ಕಾಯ್ದುಕೊಳ್ಳುತ್ತದೆ. ಆದ್ದರಿಂದ ನೆನಪಿಡಿ, ಥ್ರಸ್ಟ್ ವಿಮಾನವನ್ನು ಮುಂದೆ ಕಳುಹಿಸುತ್ತದೆ. ರೆಕ್ಕೆಗಳು ಲಿಫ್ಟ್ ಸೃಷ್ಟಿಸುತ್ತವೆ. ಲಿಫ್ಟ್ ವಿಮಾನ ಹಾರಲು ಸಹಾಯ ಮಾಡುತ್ತದೆ. ಪ್ರಶ್ನೆ: ವಿಮಾನ ರೆಕ್ಕೆ ಯಾವ ಮೇಲಕ್ಕೆ ಎತ್ತುವ ಬಲವನ್ನು ಸೃಷ್ಟಿಸುತ್ತದೆ? ಎ ಗುರುತ್ವಾಕರ್ಷಣೆ, ಬಿ ಲಿಫ್ಟ್, ಸಿ ಘರ್ಷಣೆ. ಉತ್ತರ ಬಿ ಲಿಫ್ಟ್.